ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಶೋ ಆ್ಯಂಡ್ ದಿಸ್ ಇಸ್ MC ವಿಜಯ್ ಕೌಸಲ್ಯ. ದಸರಾ ಹತ್ರ ಬರ್ತಾ ಇದೆ. ಇನ್ನು ನಮ್ಮೆಲ್ಲರಿಗೂ ಇರುವಂಥ ಒಂದೇ ಪ್ರಶ್ನೆ, ಗಜಪಯಣ ಯಾವಾಗ? ಇನ್ನು ಗಜಪಯಣದಲ್ಲಿ ಯಾವ್ಯಾವ ಆನೆಗಳು ಮೈಸೂರಿಗೆ ಬರ್ತಾ ಇದೆ, ಬನ್ನಿ ತಿಳ್ಕೊಳ್ಳೋಣ. ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆ ಜಂಬೂ ಸವಾರಿಗೆ ಗಜಪಡೆ ಸಜ್ಜುಗೊಳಿಸುತ್ತಿರುವ ಕಾರ್ಯ ಸದ್ದಿಲ್ಲದೆ ನಡೆದಿದೆ. ಈ ಬಾರಿ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವ 14 ಹಾಗೂ ಹೆಚ್ಚುವರಿ 4 ಆನೆಗಳು ಸೇರಿದಂತೆ ಒಟ್ಟು 18 ಆನೆಗಳ ಪಟ್ಟಿ ಸಿದ್ಧಪಡಿಸಲಾಗಿದ್ದು, ಆಗಸ್ಟ್ 9 ಅಥವಾ 11ರಂದು ಗಜಪಡೆ ಮೊದಲ ತಂಡ ಸಾಂಸ್ಕೃತಿಕ ನಗರಿ ಮೈಸೂರು ಪ್ರವೇಶಿಸಲು ಸಾಧ್ಯತೆ ಇದೆ. ಇನ್ನು ರಾಜ್ಯದೆಲ್ಲೆಡೆ ಉತ್ತಮ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ಬಾರಿ ದಸರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲು ಉದ್ದೇಶಿಸಲಾಗಿದೆ. ಈ ಹಿನ್ನೆಲೆಯಲ್ಲೇ ದಸರಾ ಗಜಪಡೆಯ ಆಯ್ಕೆ ಪ್ರಕ್ರಿಯೆಯನ್ನು ಈಗಾಗಲೇ ಸಂಪೂರ್ಣಗೊಳಿಸಲಾಗಿದೆ. ನವರಾತ್ರಿ ಆರಂಭಕ್ಕೆ ಈಗ ದಿನಗಣನೆ ಶುರುವಾಗಿದ್ದು, ಅಕ್ಟೋಬರ್ 12ರ ವಿಜಯದಶಮಿಯಂದು ಜಂಬೂ ಸವಾರಿ ಉತ್ಸವ ನೆರವೇರಲಿದೆ. ತರಬೇತಿ ನೀಡುವ ಸಲುವಾಗಿ 60 ದಿನ ಮುಂಚಿತವಾಗಿಯೇ ಆನೆಗಳನ್ನು ಮೈಸೂರಿಗೆ ಕರೆತರಲು ಉದ್ದೇಶಿಸಲಾಗಿದೆ. ಈಗಾಗಲೇ ನಾಗರಹೊಳೆ ಅರಣ್ಯ ವ್ಯಾಪ್ತಿಯ ಮತ್ತಿಗೂಡು, ಭೀಮನಕಟ್ಟೆ, ದೊಡ್ಡಹರವೆ, ಕೊಡಗಿನ ದುಬಾರೆ, ಬಂಡೀಪುರದ ರಾಂಪುರ ಕ್ಯಾಂಪ್ಗಳಿಗೆ ಮೈಸೂರು ವನ್ಯಜೀವಿ ವಿಭಾಗದ DCF BM ಶರಣಬಸಪ್ಪ ನೇತೃತ್ವದ ಅರಣ್ಯ ಅಧಿಕಾರಿಗಳು ತಂಡ ಭೇಟಿ ನೀಡಿ ಪಶುವೈದ್ಯರೊಂದಿಗೆ ಒಟ್ಟು 22 ಆನೆಗಳನ್ನು ಪರಿಶೀಲಿಸಿ 18 ಆನೆಗಳ ಪಟ್ಟಿ ಸಿದ್ಧಪಡಿಸಲಾಗಿದೆ. ಅದರಲ್ಲಿ 14 ಆನೆ ಜಂಬೂ ಸವಾರಿ ಮೆರವಣಿಗೆಗೆ ಆಯ್ಕೆ ಮಾಡಿ ಉಳಿದ 4 ಆನೆಗಳನ್ನು ಕಾಯ್ದಿರಿಸಲು ಉದ್ದೇಶಿಸಲಾಗಿದೆ. ದಸರಾ ಮಹೋತ್ಸವದ ಗಜಪಯಣಕ್ಕೆ ಯೋಗ್ಯ ನಕ್ಷತ್ರವಿರುವ ದಿನಾಂಕ 9 ಅಥವಾ 11ರಂದು ಸೂಕ್ತ ದಿನಗಳೆಂದು ಗುರುತಿಸಲಾಗಿದೆ. ಹಾಗೆ ದಿನಾಂಕ 11ರಂದು ಗಜಪಯಣ ನಿಗದಿಗೊಳಿಸಲು ಸಾಧ್ಯತೆ ಹೆಚ್ಚಾಗಿದೆ. ಆಯ್ಕೆ ಮಾಡಿರುವ 14ರ ಮೊದಲ ತಂಡದಲ್ಲಿ 9 ಆನೆಗಳನ್ನು ಕರೆತರಲು ಚಿಂತನೆ ನಡೆಸಲಾಗಿದೆ. ಮೊದಲ ತಂಡದಲ್ಲಿ ಮತ್ತಿಗೂಡು ಕ್ಯಾಂಪಿನಿಂದ ಗಜಪಯಣಕ್ಕೆ ಗಜಪಡೆಯ ನಾಯಕ ಅಂಬಾರಿ ಆನೆ ಅಭಿಮನ್ಯು 58 ವರ್ಷ, ಭೀಮಾ, ಹೊಸ ಆನೆ ಏಕಲವ್ಯ, ಭೀಮನಕಟ್ಟೆ ಕ್ಯಾಂಪಿನಿಂದ ವರಲಕ್ಷ್ಮಿ, ದುಬಾರೆ ಕ್ಯಾಂಪಿನಿಂದ ಧನಂಜಯ, ಗೋಪಿ, ಕಂಜನ್ ಹಾಗೂ ರಾಮಾಪುರ ಕ್ಯಾಂಪಿನಿಂದ ರೋಹಿತ, ಲಕ್ಷ್ಮಿ ಆನೆಗಳು ಆಗಮಿಸಲಿವೆ. ಎರಡನೇ ತಂಡದಲ್ಲಿ ದುಬಾರೆ ಕ್ಯಾಂಪಿನಲ್ಲಿ ಪ್ರಶಾಂತ, ಸುಗ್ರೀವ, ಮತ್ತಿಗೂಡು ಕ್ಯಾಂಪಿನಿಂದ ಮಹೇಂದ್ರ, ದೊಡ್ಡರವೆಯಿಂದ ಲಕ್ಷ್ಮಿ, ರಾಮಪುರ ಕ್ಯಾಂಪಿನಿಂದ ಹಿರಣ್ಯ ಆನೆಗಳು ಮೈಸೂರಿಗೆ ಕರೆತರಲು ಉದ್ದೇಶಿಸಲಾಗಿದೆ. ಈ ಬಾರಿ ಜಂಬೂ ಸವಾರಿ ಮೆರವಣಿಗೆಯಲ್ಲಿ 14 ಆನೆಗಳು ಭಾಗವಹಿಸಲಿದ್ದು, ಹೆಚ್ಚುವರಿಯಾಗಿ 4 ಆನೆಗಳನ್ನು ಕಾಯ್ದಿರಿಸಲಾಗಿದೆ. ಯಾವುದಾದರೂ ಆನೆಗೆ ಆರೋಗ್ಯ ಸಮಸ್ಯೆಯಾದರೆ ಅದಕ್ಕೆ ಪರ್ಯಾಯವಾಗಿ ಬಳಸಿಕೊಳ್ಳಲು ಈ ಕ್ರಮ ವಹಿಸಲಾಗಿದೆ. ಅದಕ್ಕಾಗಿ ದುಬಾರೆ ಕ್ಯಾಂಪಿನಿಂದ ಅನುಭವಿ ಪ್ರಶಾಂತ, ಅಯ್ಯಪ್ಪ, ರಾಮಪುರ ಕ್ಯಾಂಪಿನಿಂದ ಪಾರ್ಥಸಾರಥಿ ಹಾಗೂ ಮಾಲಾದೇವಿ ಆನೆಗಳನ್ನು ಹೆಚ್ಚುವರಿಯಾಗಿ ಕಾಯ್ದಿರಿಸಲಾಗಿದೆ. ಹೊಸ ಆನೆಗಳನ್ನು ಮೈಸೂರಿಗೆ ಕರೆತಂದು ತಾಲೀಮು ಮಾಡಿಸಿದರೆ ಭವಿಷ್ಯದ ದಸರಾ ಗಜಪಡೆಯಲ್ಲಿ ಸಜ್ಜುಗೊಳಿಸಲು ಸುಲಭವಾಗುತ್ತದೆ ಎಂದು ಅರಣ್ಯ ಇಲಾಖೆ ಸಲಹೆ ನೀಡಿದ್ದು, ಈ ಬಗ್ಗೆ ಇನ್ನೂ ಅಂತಿಮ ತೀರ್ಮಾನ ಕೈಗೊಂಡಿಲ್ಲ. ಸದ್ಯಕ್ಕೆ ಮೊದಲ ತಂಡದಲ್ಲಿ 9 ಹಾಗೂ ಎರಡನೇ ತಂಡದಲ್ಲಿ 5 ಆನೆಗಳು ಮೈಸೂರಿಗೆ ಬರಲು ಸಿದ್ಧವಾಗಿವೆ.
ಸ್ನೇಹಿತರೆ, ಗಜಪಯಣಕ್ಕೆ ನಾವೆಲ್ಲರೂ ಸಿದ್ಧವಾಗಿದ್ದೀವಿ. ಇನ್ನು ನಮ್ಮ ಮೈಸೂರಿನ ಎಲ್ಲ ರಸ್ತೆಗಳಲ್ಲಿ ನಮ್ಮ ಗಜಪಡೆ ಗಜಗಾಂಭೀರ್ಯದಿಂದ ಹೆಜ್ಜೆ ಹಾಕೋದನ್ನು ನೋಡೋದಕ್ಕೂ ಕೂಡ ಕಾಯ್ತಾ ಇದ್ದೀವಿ. ನಮ್ಮ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ MC ವಿಜಯ್ ಕೌಸಲೆ ಯೂಟ್ಯೂಬ್ ಚಾನಲ್. ಆ್ಯಂಡ್ ದಿಸ್ ಇಸ್ MC ವಿಜಯ್ ಕೌಸಲೆ ಸೈನಿಂಗ್ ಆಫ್. ನಮಸ್ಕಾರ.